ಹಾಯ್ ಫ್ರೆಂಡ್ಸ್, ಈ ದಿನಕ್ಕೆ ಸ್ವಾಗತ. ನಾನು ರೇಖಾ ಹಾಸನ. ನಾವಿವತ್ತು ಝೆನ್ ಹೋರಾಟ, ಭಾರತದ ಯುವ ಪಡೆ ಮೋದಿ ಅಮಿತ್ ಶಾರ ರಾಜಕೀಯ ತಂತ್ರಗಾರಿಕೆಯನ್ನು ಹೇಗೆ ಧೂಳಿಪಟ ಮಾಡ್ತು, ಬಿಜೆಪಿ RSS ಕುತಂತ್ರಗಳು ಯಾಕೆ ಸಫಲ ಆಗಲಿಲ್ಲ ಅನ್ನೋದರ ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಚರ್ಚಿಸೋಣ. ಹರಿಯುವ ನೀರಿಗೆ ಎದುರಾಗಿ ಈಜಲಾಗದು ಅನ್ನೋ ಮಾತಿದೆ. ಇಂಥ ಹರಿಯುವ ನದಿಗಳ ದಿಕ್ಕು ಬದಲಿಸಿದವರು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ. ತಮ್ಮ ವಿರುದ್ಧ ಯಾರೇ ಮಾತಾಡಲಿ ಅಂಥವರಿಗೆ ದೇಶದ್ರೋಹಿ ಪಟ್ಟ ಕಟ್ಟಿ ಮತ್ತೆಂದೂ ಧ್ವನಿ ಎತ್ತದಂತೆ ಮಾಡೋದು ಇವರಿಗೆ ಕರಗತ ಆಗಿರೋ ಕಲೆ. ರಾಜಕೀಯ ಎದುರಾಳಿಗಳಿಗಂತೂ ED, CBI, IT ಅಂತಹ ಈಟಿಗೆ ಸಿಕ್ಕಿ ನಲುಗಿ ಕಮರಿ ಹೋಗಿದ್ದಾರೆ. ಆದರೆ RSS, ಮೋದಿ, ಅಮಿತ್ ಶಾ ಹಿಂದೆಂದೂ ಊಹಿಸದ ಹೋರಾಟವನ್ನು ತೀರಾ ಇತ್ತೀಚೆಗೆ ಎದುರಿಸಿದ್ದಾರೆ. ಬರೀ ಎದುರಿಸೋದು ಮಾತ್ರ ಅಲ್ಲ, ಅಕ್ಷರಶಃ ಮಂಡಿಯೂರಿದ್ದಾರೆ. ಮೋದಿ ಅಮಿತ್ ಶಾ ತಂತ್ರಗಾರಿಕೆಯ ಅಧಃಪತನ ಕತೆ ಶುರುವಾಗೋದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ. ಈ ಹಿಂದೆಯೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ರೂ ಕೂಡ ಸರ್ಕಾರ ಬರೀ ಬಾಯಿ ಮಾತಿನ ಭರವಸೆ, ಕ್ರಮ ಎಂಬ ಮಾತಿನ ತುಪ್ಪ ಸವರಿ ಮುಂದೆ ಹೋಗ್ತಿತ್ತು. ಆದರೆ ಈ ಬಾರಿ ಮೋದಿ ಅಮಿತ್ ಶಾ ಈ ತುಪ್ಪ ಸವರುವ ಕೆಲಸಕ್ಕೆ ಭಾರತದ ಯುವ ಪಡೆ ರೋಸಿ ಹೋಗಿತ್ತು. ಬರೀ ಧಾರ್ಮಿಕ ಭಾವನೆ ಆಧಾರದ ಮೇಲೆ ದೇಶವನ್ನು ನಿಯಂತ್ರಿಸ್ತಿದ್ದ ಮೋಶ ಜೋಡಿಗೆ ಧರ್ಮ ಸಂಕಟ ಶುರುವಾಗಿದ್ದು ಇಲ್ಲಿಂದಲೇ. ಭಾರತದ ಯುವಕರೆಲ್ಲ ಸೇರಿಕೊಂಡು ಒಂದು ಆನ್ಲೈನ್ ಚಳವಳಿ ಶುರು ಮಾಡಿದರು. ಅದಕ್ಕೆ CJI ಕೊಟ್ಟ ಕಾಕ್ರೋಚ್ ಜಿರಳೆಗಳು ಅಂತಲೇ ಹೆಸರಿಟ್ಟರು. ಹೆಸರಿನಂತೆ ಭಿನ್ನ ಹೋರಾಟದ ಮೂಲಕ ದಿಲ್ಲಿಯ ಜಂತರ್ ಮಂತರ್ ಕಡೆಗೆ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿತು. ಕಾಕ್ರೋಚ್ ಜನತಾ ಪಕ್ಷ ಶುರು ಮಾಡಿದ ಈ ಹೋರಾಟಕ್ಕೆ ಜನ್ಜಿ ಅಂದರೆ 1997ರಿಂದ 2012ರವರೆಗೆ ಜನಿಸಿರುವ ನನ್ನ ಸ್ನೇಹಿತರು ಕೈ ಜೋಡಿಸಿದ್ರು. ಈ ಹೋರಾಟಕ್ಕೆ ಮುಂದಾಳುವಂಥ ದೀಪ್ಕೆ ಇದ್ರು ಬಿಟ್ಟರೆ ನಾಯಕ ನಾಯಕಿ ಅಂತ ಯಾರೂ ಇರಲಿಲ್ಲ. ಜಂತರ್ ಮಂತರ್ನಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ನಾಯಕರಾಗಿಯೇ ಮುನ್ನಡೆಸಿದ್ರು. ಹೋರಾಟ ಶುರುವಾದ ಆರಂಭದಲ್ಲಿ BJP ಹಾಗೂ RSS ಕಾರ್ಯಕರ್ತರು ಅವರ ನಾಯಕರು ಜಿರಳೆಗಳನ್ನು ಹಿಟ್ಟೊಡೆದು ಸಾಯಿಸ್ತೀವಿ ಎಂಬ ಮಾತುಗಳನ್ನಾಡಿದರು. ಭಕ್ತರು ಇಂಥ ಮಾತುಗಳನ್ನು ಆಡೋಕ್ಕೂ ಕಾರಣಗಳಿವೆ. ಯಾಕಂದರೆ ಈ ಹಿಂದಿನ ಎಲ್ಲ ಹೋರಾಟ ಹಾಗೂ ರಾಜಕೀಯ ಚಳುವಳಿಗಳ ದಿಕ್ಕು ತಪ್ಪಿಸುವ ಅನುಭವ ಇವರಿಗಿತ್ತು. ಹೋರಾಟದ ನಡುವೆ ತಮ್ಮವರನ್ನು ಬಿಟ್ಟು ಗಲಾಟೆ ಮಾಡಿಸೋದು, ದಾಂಧಲೆ ಎಬ್ಬಿಸೋದು, ಘೋಷಣೆಗಳನ್ನು ಕೂಗಿಸಿ ಇಡೀ ಹೋರಾಟವನ್ನು ಪಾಕ್ ಪ್ರೇರಿತ ಅಂತ ಕಥೆ ಕಟ್ಟೋದು, ಹೋರಾಟದ ವೈಯಕ್ತಿಕ ಜೀವನ ಶೈಲಿಯನ್ನು ತಪ್ಪಾಗಿ ಬಿಂಬಿಸಿ ತೇಜೋವಧೆ ಮಾಡೋದು, ಸುಳ್ಳು ಸುದ್ದಿಗಳ ಮೂಲಕ ನರೇಟಿವ್ ಸೆಟ್ ಮಾಡೋದು, ಇಂಥದ್ದೆಲ್ಲವನ್ನೂ ಮಾಡಿ ಆ ಧೈರ್ಯದಿಂದಲೇ ಇದೇನು ಮಹಾ ಎಂಬಂತೆ ಬೀಗಿದ್ರು ದಿಲ್ಲಿಯ ಆಡಳಿತದ ಗದ್ದುಗೆಯಲ್ಲಿ ಕುಳಿತಿದ್ದ ಮೋಶ. ಆದರೆ ಮೋದಿ ಅಮಿತ್ ಶಾಗೆ ಈ ಜನರೇಷನ್ ಬಗ್ಗೆ ಅಂದಾಜೂ ಇರಲಿಲ್ಲ. BJPಯ IT ಸೆಲ್ ಮೂಲಕ ಹೋರಾಟದ ದಿಕ್ಕು ತಪ್ಪಿಸುವ ಹುನ್ನಾರವನ್ನು ಜೆನ್ಸಿ ವಿಫಲಗೊಳಿಸಿತು. ನಾಗಪುರದ ವಿಷ ಹಾವುಗಳು ಕಕ್ಕುವ ಪ್ರತಿ ಸುಳ್ಳು ಸುದ್ದಿಗೂ ಯುವ ಜನರೇಷನ್ ಉತ್ತರ ಕೊಡ್ತು. ಯಾವುದು ನಿಜ ಅನ್ನೋದನ್ನು ಆ ಕ್ಷಣಕ್ಕೆ ರೆಕಾರ್ಡ್ ಮಾಡಿತ್ತು. ಉಳಿದವರು ನೋಡಿ ನೋಡಿ ಸ್ನೇಹಿತರೆ ಇವರ ಕುತಂತ್ರ ಅಂತ ಬಯಲು ಮಾಡ್ತಿದ್ರು. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ದೆಹಲಿಯಲ್ಲಿಯೇ ಇದ್ದ BJP ಕೃಪಾಪೋಷಿತ ಯೂಟ್ಯೂಬ್ ಚಾನಲ್ನ ಒಂದಿಷ್ಟು ಮಂದಿ ಅವರೇ ಜನರನ್ನು ಕರ್ತ್ಕೊಂಡು ಬಂದು ಹೋರಾಟದ ದಿಕ್ಕು ತಪ್ಪಿಸೋಕೆ ಯತ್ನಿಸಿದರು. ಆದರೆ ಈ ನಮ್ಮ ಫ್ರೆಂಡ್ಸ್ ತುಂಬ ಕಿಲಾಡಿಗಳು. ಅವರದ್ದೇ ವಿಡಿಯೋ ಮಾಡಿ ಬಣ್ಣ ಬಟಬಯಲು ಮಾಡಿಬಿಟ್ರು. ಇಷ್ಟೇ ಯಾಕೆ, RSS ಕೃಪಾಪೋಷಿತ ಗುಂಪು ಹೋರಾಟದೊಳಗೆ ನುಸುಳಿತ್ತು. ಈ ಬಗ್ಗೆ ಸೂಕ್ಷ್ಮತೆ ಅರಿತ ಅಭಿಜಿತ್ ದೀಪ್ಗೆ ಒಂದಿಷ್ಟು ಮಂದಿ ನಮ್ಮ ಹೋರಾಟದೊಳಗೆ ಬಂದಿದ್ದಾರೆ, ಅವರೆಲ್ಲ ದೊಂಬಿ ಎಬ್ಬಿಸಬಹುದು ಅಂತ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟರು. ಆಗ ಕಿಡಿಗೇಡಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನ ಹಿಡಿದಿಡಿದು ಕಿವಿ ಹಿಂಡುವ ಕೆಲಸ ಮಾಡಿದವರು ಜೆನ್ಸಿಗಳು. ಇನ್ನೂ ಅಚ್ಚರಿ ಅಂದರೆ ಇಡೀ ಹೋರಾಟವನ್ನು ಹಿಂಸಾಚಾರಕ್ಕೆ ತಿರುಗಿಸೋಕೆ ಅಂತ ಕಲ್ಲು ತುಂಬಿದ ಲಾರಿಯನ್ನು ತಂದು ನಿಲ್ಲಿಸಲಾಗಿತ್ತು. ಆ ಕ್ಷಣಕ್ಕೆ ಅಲರ್ಟ್ ಆದ ಯುವಜನರು ಪೊಲೀಸರಿಗೆ ಪ್ರಶ್ನಿಸಿದರು, ಇದು ಯಾರು ತಂದಿದ್ದು ಅಂತ ಕೇಳಿದರು. ಈ ತರಹದ ನಾನಾ ಕುತಂತ್ರಗಳ ನಡುವಿನ ಹೋರಾಟ ಜುಲೈ 20ರಂದು ಬೇರೆಯದ್ದೇ ಸ್ವರೂಪ ಪಡೆದಿತ್ತು. ಯುವಜನರು ಸಂಸತ್ ಚಲೋ ಮಾಡ್ತಿದ್ದಾಗ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಯುವಜನರಿಗೆ ಹಿಂಸೆ ಕೊಟ್ಟರು, ನೀರು ಕುಡಿಸಿದ್ರು. ಆದರೆ ನಮ್ಮ ಸ್ನೇಹಿತರು ಮಾತ್ರ ಯಾವುದಕ್ಕೂ ಜಗಲಿಲ್ಲ. ಹೊಡೆದ ಪೊಲೀಸರಿಗೆ ಹೂ ಕೊಟ್ಟರು, ಹಸಿವಾಗಿರಬಹುದು ಅಂತ ಊಟ ಕೊಟ್ಟರು. ಫನ್ನಿಯಾಗಿ ರೀಲ್ಸ್ ಮಾಡ್ತಾ ಯೂಟ್ಯೂಬ್ಗೆ ಸಣ್ಣ ಸಣ್ಣ ತುಣುಕಿನ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಕೇಂದ್ರ ಸರ್ಕಾರದ ತಲೆನೋವಾಗಿ ಪರಿಣಮಿಸಿತು. ರಾಜಕೀಯ ಎದುರಾಳಿಗಳನ್ನು ಎದುರಿಸಿದ್ದ ಕೇಂದ್ರಕ್ಕೆ ಯುವಜನರು ನುಂಗಲಾರದ ತುತ್ತಾದರು. ಯಾವ ತಂತ್ರ ಹೂಡಿದ್ರು, ಮತ್ಯಾವುದೋ ನರೇಟಿವ್ ಸೆಟ್ ಮಾಡಿದ್ರು, ಪರಿಸ್ಥಿತಿ ತಮ್ಮ ವಿರುದ್ಧ ಹೋಗ್ತಿದೆ ಅನ್ನೋದನ್ನು ಅರಿತುಕೊಂಡು ನಿಧಾನಕ್ಕೆ ಸೋಲೊಪ್ಪಿಕೊಳ್ತು. ಯಾರಿಗೆ ದೇಶದ್ರೋಹಿಗಳು ಅಂತ ಪಟ್ಟ ಕಟ್ತಿದ್ರೋ ಅವರನ್ನೇ ಮಾತುಕತೆಗೆ ಕರೆಯಿತು ಕೇಂದ್ರ ಸರ್ಕಾರ. ಒಂದು ಸುತ್ತು 2 ಸುತ್ತಾದರೂ CJP ತನ್ನ ಬೇಡಿಕೆ ಬದಲಿಸಲಿಲ್ಲ. ಕೊನೆಗೆ ಕಳೆದ 12 ವರ್ಷಗಳಲ್ಲಿ ಸಾಕ್ಷಿಯಾಗದ ಕ್ಷಣಕ್ಕೆ ಮೋದಿ ಮತ್ತು ಅಮಿತ್ ಶಾ ಬಿಟ್ಟಂಗೆ ನೋಡುವಂತಾಯಿತು. ನಮ್ಮದು UPA ಸರ್ಕಾರವಲ್ಲ ಅಂತಿದ್ದ ಮೋದಿ ಸರ್ಕಾರ ತನ್ನ ಮೊದಲ ವಿಕೆಟ್ ಕಳೆದುಕೊಳ್ತು. ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಅಲ್ಲಿಗೆ ಮೋದಿ ಅಮಿತ್ ಶಾರ ರಾಜಕೀಯ ಆಟ ಕೊನೆಗೊಳ್ತು.
ಜೆನ್ಜಿ ಮನಸ್ಥಿತಿಯನ್ನು ನಿಯಂತ್ರಿಸಲು ಬಿಜೆಪಿ RSS ವಿಫಲಗೊಂಡಿತ್ತು. ಯುವ ಜನರ ಕೈಯಲ್ಲಿ ಸ್ಮಾರ್ಟ್ಫೋನ್ ಹಿಡದೆ ಕೆಟ್ಟ ವ್ಯವಸ್ಥೆಯನ್ನು ಗಿರ್ಗಿಟ್ಲೆ ತಿರುಗಿಸಿದ್ರು. ನಾವೇನೇ ಮಾಡಿದರೂ ನಡೆಯುತ್ತೆ ಎನ್ನುವ ಬಿಜೆಪಿಯ ಮಾನಸಿಕತೆ ಅಲ್ಲಿಗೆ ಖತಮ್ ಆಯಿತು. ವಿಭಿನ್ನ ಟ್ರೋಲ್, ಮೀಮ್ಸ್, ತಕ್ಷಣದ ಫ್ಯಾಕ್ಟ್ ಚೆಕ್, ರೀಲ್ಸ್ಗಳೇ ಮೋದಿ, ಅಮಿತ್ ಶಾರ ತಂತ್ರಗಾರಿಕೆಯನ್ನು ಬುಡಮೇಲು ಮಾಡಿದ್ವು ಅನ್ನೋದು ಈ ದೇಶ ಮುಂದೆಂದೂ ಮರೆಯದ ಇತಿಹಾಸವಾಗಿ ಉಳಿಯಲಿದೆ. ಹಿಂದೊಮ್ಮೆ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದು ಬಿಟ್ಟರೆ ಕೇಂದ್ರ ಸರ್ಕಾರ ಸೋತಿದ್ದೇ ಇಲ್ಲ. ಆದರೆ ಜೆನ್ಜಿ ಈ ದೇಶದಲ್ಲಿ ಹೊಸ ಹೋರಾಟಕ್ಕೆ ಮುನ್ನುಡಿ ಬರೆಯಿತು. ದೆಹಲಿ ಜಂತರ್ ಮಂತರ್ ಹೋರಾಟದ ಮೂಲಕ ಬರೀ ನೀಟ್ ಕುರಿತಾಗಿ ಅಷ್ಟೇ ಅಲ್ಲ, ಒಂದು ಜಾಗೃತಿ ಮೂಡಿಸುವ ಚಳುವಳಿ ನಡೆಸಿತು. ಹೋರಾಟ ಹಾಗೂ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ಅಂತ ಮೆರೆತಿದ್ದ ಜನರಿಗೆ ಪಾಠ ಮಾಡಿತು. ಅವತ್ತಿನ ಆ ಹೋರಾಟದ ಫಲವೇ ಇವತ್ತು ಜೆನ್ ಆಲ್ಫಾ ಅಂದರೆ 13 ವರ್ಷದೊಳಗಿನ ಮಕ್ಕಳು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿತಿದ್ದಾರೆ. ಈ ಹೋರಾಟದ ಬೀಜ ಮೊಳಕೆ ಹೊಡೆದು ನಾಳೆ ಹೆಮ್ಮರವಾಗುವ ಭರವಸೆ ಮೂಡಿಸಿದೆ. ಜೊತೆಗೆ ಮೋದಿ, ಅಮಿತ್ ಶಾ, ಬಿಜೆಪಿ, RSSನ ಇಡೀ ತಂತ್ರಗಾರಿಕೆಯನ್ನು ಕೆಡವಿ ಈ ನೆಲದ ಭ್ರಾತೃತ್ವದ ಭೂಮಿಯಲ್ಲಿ ದಫನ್ ಮಾಡಿದೆ. ಇವತ್ತಿಗಿಷ್ಟು ಸಾಕು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.